ಯಾದಗಿರಿಗೆ ಬರುತ್ತೆ ಸರ್, ಕೊಟ್ಟಿಗೆರೆ ಕಡಿಮೆ. ಪಾವಗಡ ಬಂದಿದೆ ಆಗಲ್ಲ ಆಲ್ರೆಡಿ. ಈಗ ಅದೊಂದು ಪ್ರಾಜೆಕ್ಟ್ 2300 ಕೋಟಿ ಉದ್ಘಾಟನೆ ಮಾಡಬೇಕು. ಅದೇ ಈಗ CM ಟೈಮ್ ತೊಗೊಳಕ್ಕೆ ಇದು ಮಾಡ್ತಾಯಿದ್ವಿ. ಹೋದ್ ಸರಿ ಕೊಟ್ಟಿದ್ರು ಹೋದ ತಿಂಗಳು, ಅದೇನೋ ಸ್ವಲ್ಪ ಇನ್ನು ಡಿಸ್ಟ್ರಿಬ್ಯೂಟ್ರಿ ಆಗಬೇಕು, ಅದಾದ್ಮೇಲೆ ಮಾಡೋಣ ಅಂದರು. ಈಗ ಬರ್ತಾ ಇದೆ ಪ್ರಭು. ಈಗ ನೆಕ್ಸ್ಟ್ ಹಳ್ಳಿಗಳಿದೆ ಪಾವಗಡದ್ದು ಈಗ 355 ಹಳ್ಳಿ ಸ್ವಾಮಿ. ಅದರಲ್ಲಿ ಒಂದು 280 ಹಳ್ಳಿ ಈಗ ನೀರು ಹೋಗ್ತಾ ಇದೆ. ಇಲ್ಲ ಮನೆಗೆ ನೀರು ಹೋಗ್ತಾ ಇದೆ ಸ್ವಾಮಿ. ಅದು ನೇರವಾಗಿ ಹೆಂಗೆ ಝೋನಲ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಒಂದು 15 ಕಡೆ ಮಾಡ್ಕೊಂಡಿದ್ದೀವಿ. ಭಾಳ ದೊಡ್ಡ ಜಲಾಗಾರಗಳು, 10 ಲಕ್ಷ ಲೀಟ್ರು 20 ಲಕ್ಷ ಲೀಟ್ರ್ ಕೆಪಾಸಿಟಿ ಇದೆ. ಸೊ ಆ ರಿಸರ್ವಾಯರಿಂದ ಆಲ್ಮೋಸ್ಟ್ 350 ಟ್ಯಾಂಕ್ಗಳು ಮಾಡಿದೆ. OHT ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಟ್ಯಾಂಕ್ಗಳಿಗೆ ಅಲ್ಲಿಂದ ತುಂಬ್ತಾರೆ. ಟ್ಯಾಂಕ್ಗಳು ಭಾಳ ದೊಡ್ಡ ಪ್ರಾಜೆಕ್ಟ್. ಕೂಡ್ಲಿಗೆ ಅಲ್ಲೆಲ್ಲ ಅವ್ರಿಗೂ ನೀರು ಬರ್ತಾ ಇದೆ. ಚಳ್ಳಕೆರೆ, ಮೊಳಕಾಲ್ಮೂರು 4 ತಾಲೂಕು ದಾರಿಯಲ್ಲಿ ಬರುತ್ತೆ ಎಲ್ಲ ಬರೋರಿಗೆಲ್ಲ. ವೆರಿ ಬಿಗ್ ಪ್ರಾಜೆಕ್ಟ್. ಏನೆಲ್ಲ ಡ್ರೈ ಏರಿಯಾ ಇತ್ತು. ನಾವು ಈ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಪರಗಿ ಕಡೆಯಿಂದ ಕೃಷ್ಣಾ ನೀರು ಬರ್ತಾ ಇದೆಯಲ್ಲ, ಆ ಪರಗಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಕೃಷ್ಣಾ ನದಿ ನೀರು ಅದರಿಂದ ಬಂದಿದೆ. ಅದನ್ನ ಸ್ವಲ್ಪ ನಾವು ಒಪ್ಪಂದ ಮಾಡಿಕೊಂಡ್ರೆ ಕುಡಿಯಕ್ಕೆ ಕೊಟ್ಟರೆ ನಮಗೆ ಪಾವಗಡ ಪೂರ್ತಿ ನೀರಾವರಿ ಶಾಶ್ವತ. ನಮಗೆ ಈಗ ಕೊರಟಗೆರೆ ಸುಮಾರು 69 ಕೆರೆ ತುಂಬೋದಕ್ಕೆ ಆಗಿದೆ, ಅಪ್ರೂವ್ ಆಗಿದೆ. ಈ ಕೆಲಸ ಶುರು ಮಾಡ್ತೀವಿ ಈ ತಿಂಗಳು 19ನೇ ತಾರೀಕು. 19ಕ್ಕೆ ಎತ್ತಿನೊಳೆ ಬುದ್ಧಿ ಕೆಲಸ ಶುರು ಮಾಡ್ಕೊಂಡು ನೀರು ಬರೋದಕ್ಕೆ 19ನೇ ತಾರೀಕು ಕೆಲಸ ಪ್ರಾರಂಭ ಮಾಡ್ತೀವಿ. ಪರವಾಗಿಲ್ಲ ಬುದ್ಧಿ, ಓಡಾಡ್ತಾರೆ. ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬಂದಿಲ್ಲ. ಅದು ಲಿಗಮೆಂಟು ಟೇರ್ ಆಗಿಬಿಟ್ಟಿದೆ. ಅದೊಂದು 3-4 ತಿಂಗಳು ಟೈಮ್ ತಗೊಳುತ್ತೆ ಸೆಟ್ ಆಗುತ್ತೆ. ನಿಧಾನ ನಡೀತಾರೆ. ಈಗ ಸ್ವಲ್ಪ ವೆಯ್ಟ್ ಇಲ್ಲ ವೆಯ್ಟ್ ಬಿಡಂಗಿಲ್ಲ ಅಷ್ಟೇ. ಸ್ವಲ್ಪ ತೂಕ ನಿಧಾನ ಅವರು. ಒಂದು 100 kg ಅವರು ಬೇಗ ಮಳೆ ಶುರು ಆಗ್ಬಿಟ್ರೆ ಒಳ್ಳೆಯದು. ಈಗೇನು ಮಿಡ್ ಏಪ್ರಿಲಿಗೆ ಬರುತ್ತೆ ಮಾನ್ಸೂನ್ ಬೇಗ ಶುರು ಆಗಿ. ನೆಕ್ಸ್ಟ್ ಮಂತು ಮೇಗೆ ಸ್ವಲ್ಪ ನೀರು ಬಿಡಿಸೋಕ್ಕೆ ನಮಗೆ ಅದಕ್ಕೆ ಇಲ್ಲದ್ರೆ ಕಷ್ಟ. ಈಗ ಇಲ್ಲ ಜುಲೈ ತನಕ ಬರುತ್ತೆ ಈಗಿರೋ ನೀರು. ಆದರೂ ಒಂದು ಸ್ವಲ್ಪ ತುಂಬಿಕೊಂಡ್ರೆ ಮೇ ತಿಂಗಳಲ್ಲಿ ಬಿಟ್ಟಿದ್ದು 2 TMC ಹೋದ ಸರಿ ಬಿಟ್ಟಿತ್ತು ಮೇನಲ್ಲಿ. ಈ ಸರಿ ಒಂದು 15 TMC ಇದೆ ಅಲ್ಲಿ. ಕೊರಟಗೆರೆ ಮಧುಗಿರಿ ಪರವಾಗಿಲ್ಲ. ಏನು ಈ ಸರಿ ನಮ್ಮ ಇಡೀ ಜಿಲ್ಲೆನಲ್ಲಿ ಕುಡಿಯೋ ನೀರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲೋ ಅಲ್ಲೊಂದು ಜೂನ್ಗೆ ಬಹುಶಃ ಅರಸೀಕೆರೆಗೆ ಬರುತ್ತೆ. ಈ ಜೂನ್ಗೆ, ನೆಕ್ಸ್ಟ್ ಜೂನ್ಗೆ ನಮಗೆ ಬಂದ್ಬಿಡುತ್ತೆ. ಸ್ವಲ್ಪ ಅದೆಲ್ಲ ನಮ್ಮಲ್ಲಿ ಒಂದು 3 ಕಡೆ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾನಲ್ಲಿ ಪ್ರಾಬ್ಲಮ್ ಇದೆ. ಅದು ಸಾಲ್ವ್ ಆಗಿದ್ರೆ ನೆಕ್ಸ್ಟ್ ಜೂನ್. ಇಲ್ಲ ಬುದ್ಧಿ, ಅದು ಸುಮ್ಮನೆ ನಮಗೆ ಸಾಲೋದಿಲ್ಲ. ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಲ್ಲ, ಆ ಕಡೆಗೆ ತಗೊಂಡೋಗ್ಬೇಕು ಬಿಡಿ. ಅಲ್ಲೆಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮೈನ್ ಆಗಿ ಮಳೆ ಚೆನ್ನಾಗಿರೋದು ಅವೆಲ್ಲ ಆದರೆ ನಿಮ್ಮ ಹೆಸರು ಶಾಶ್ವತವಾಗಿ ಹೊಡೆದೋಗ್ಬಿಟ್ಟು ಜನರು ನೀರು ಒಂದಿದ್ರೆ ಏನು ಬೇಕಾದ್ರೂ ಮಾಡಿ. ರೈತರಿಗೆ ನೀರೊಂದಿದ್ಬಿಟ್ರೆ ಏನು ಕೇಳಲ್ಲ. ಸಾಲ ಕಟ್ಟರೆ ಅಂದರೆ ಅವರ ಕಟ್ಕೊಂಡು ಸ್ವಲ್ಪ ಬೆಲೆ ಇದೊಂದು ನೀರು ಸ್ವಲ್ಪ ನಡೀರಿ ನೀವು. ಆಮೇಲೆ ತಿಳಿಸ್ತಾರೆ, ಹೊಡ್ತಾರೆ 9 ಹೊಡ್ತಾರೆ ಅಂತಿದ್ರು. ಕೆಲಸ